ಎವಿಎಂ ಕನ್ನಡ ವಾರ್ತೆಗಳು ನಿರಂತರ ಸುದ್ದಿಗಾಗಿ ನಿಮ್ಮೊಂದಿಗೆ ವೆಂಕಟೇಶ್ ದಾಸರಿ. ಚಿಂತಾಮಣಿ ನಗರ ಕೈಲಾಸಗಿರಿ ಸಾರಿಗೆ ವಾಹನಗಳ ಚಾಲನೆಗೆ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಮಂತ್ರಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ರವರ ಅಮೃತ ಹಸ್ತದಿಂದ ಹಸಿರು ನಿಶಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಅಂತರ್ಜಿಲ್ಲಾ ಸಂಪರ್ಕ ಸಾರಿಗೆ. ಚಿಂತಾಮಣಿ ನಗರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಚಿಂತಾಮಣಿ ನಗರ ಕೈಲಾಸಗಿರಿ ಸಾರಿಗೆ ವಾಹನಗಳ ಚಾಲನೆಗೆ ನಾಡಗೀತೆಯೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವರು ಜನಸಾಮಾನ್ಯರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ರೈತರಿಗೆ ಅನುಕೂಲವಾಗುವ ಈ ಜನಸಾರಿಗೆ ವಾಹನಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಿದರು. ಒಂದು ಆಲೋಚನೆ ನಗರ ಸಾರಿಗೆ ಮಾಡಬೇಕು ಅಂತಕ್ಕಂಥ ಆಲೋಚನೆ 2012 ಇಸ್ವಿಯಲ್ಲಿ ನಾನು ಈ ಆಲೋಚನೆ ನನಗೆ ಬಂದು ಆಗ ನಾನು ನಮ್ಮ ವಾಜಿದ್ ಅವರಿಗೆ ಜೊತೆ ಚರ್ಚೆ ಮಾಡಿ ಈ ಥರ ಮಾಡಬೇಕು, ಜನರಿಗೆ ಹೆಚ್ಚು ಅವಕಾಶಗಳು ವ್ಯವಸ್ಥೆಗಳು ಮಾಡಬೇಕು ನಿರಂತರವಾಗಿ. ಯಾಕಂದ್ರೆ ಎಲ್ಲ ಊರುಗಳು ಗೇಟ್ಗಳಲ್ಲಿ ಸ್ಟಾಪ್ ಕೇಳ್ತಾ ಇದ್ದಾರೆ ಜನ. ಎಕ್ಸ್ಪ್ರೆಸ್ ಬಸ್ಗಳ ಸ್ಟಾಪ್ ಕೇಳ್ತಾರೆ. ಎಕ್ಸ್ಪ್ರೆಸ್ ಬಸ್ಸು, ನಾನ್ ಸ್ಟಾಪ್ ಬಸ್ಸು ಎಲ್ಲ ಗೇಟ್ಗಳಲ್ಲಿ ಕ್ರಾಸ್ಗಳಲ್ಲಿ ಸ್ಟಾಪ್ ಕೊಟ್ರೆ ಇನ್ನು ಜನ ಬೇರೆಯವ್ರು ಏನು ಕತ್ತಿದ್ದಾರೆ ಅದಕ್ಕೆ. ಅದರಿಂದ ಇವೆಲ್ಲ ಸಮಸ್ಯೆಗಳನ್ನ ನೋಡಿ ನಾವು ಇದಕ್ಕೆ ಒಂದು ಪರಿಹಾರ ಹುಡುಕ್ಬೇಕು ಅಂತೇಳಿ ಆಗ ನಾನು ನಗರ ಸಾರಿಗೆ ವ್ಯವಸ್ಥೆ ಅಂತೇಳಿ ಒಂದು ನಿರ್ದಿಷ್ಟವಾಗಿ ಸುಮಾರು 8-10 ರೂಟ್ಗಳನ್ನ ಗುರುತಿಸಿ ಅವಾಗಲೇ ನಾವು ಅದನ್ನ ಮಾಡುವಂಥದ್ದಕ್ಕೆ ಒಂದು ಆಲೋಚನೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದರ ಕಾರಣಾಂತರದಿಂದ ಅವಾಗ ಆಗಲಿಲ್ಲ. ನಂತರ 10 ವರ್ಷ ಕಳೆದೋಯ್ತು. ನಾನು ಮತ್ತೆ 2023ರಲ್ಲಿ ಗೆದ್ದ ನಂತರ ಈಗ ಏನು ವಿಭಾಗೀಯ ಅಧಿಕಾರಿಗಳು ಹೇಳ್ತಾ ಇದ್ರು 120ಕ್ಕೆ ಹೆಚ್ಚು ರೂಟ್ಗಳಿದಾವೆ ಅಂತ ಹೇಳಿ, ನಾನು 2023ರಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಬರೀ 80 ರೂಟ್ ಇತ್ತು ಅಂತ ಕಾಣ್ತದೆ. 80ಕ್ಕೆ ಇಳಿದೋಗಿತ್ತು. 2018ರಿಂದ 2023ರವರೆಗೂ ಬಹಳಷ್ಟು ವಾಹನಗಳು ಕೆಟ್ಟ ಶೆಡ್ಗಳಿಗೆ ಹೋಗಿತ್ತು. ಬಹಳಷ್ಟು ಜನ ಸಿಬ್ಬಂದಿ ಅವರು ನಿವೃತ್ತಿ ಹೊಂದಿದ್ರು. ಹೊಸ ಬಸ್ಸುಗಳ ಖರೀದಿ ಆಗಿರಲಿಲ್ಲ. ಹೊಸ ಚಾಲಕರು, ನಿರ್ವಾಹಕರ ನೇಮಕಾತಿ ಆಗಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಏನು ಹಿಂದೆ 2013ರವರೆಗೂ ಬಹಳಷ್ಟು ಗ್ರಾಮಗಳಿಗೆ ಬಸ್ ವ್ಯವಸ್ಥೆಗಳನ್ನ ಮಾಡಿಸಿದ್ವಿ, ಅವೆಲ್ಲ ನಿಂತೋಗಿತ್ತು. ಕಾರಣ ಕೊರೋನಾ ಸಂದರ್ಭ ಅಂತ ಹೇಳಿ ಕೊರೋನಾ ನೆಪ ಇಟ್ಕೊಂಡು ಎಲ್ಲ ನಿಲ್ಸಾಕಿದ್ರು. ಆದ್ರೆ ವಸ್ತುಸ್ಥಿತಿ ಬಸ್ಸುಗಳು ಖರೀದಿ ಆಗಿರ್ಲಿಲ್ಲ ಮತ್ತು ಚಾಲಕರು ನಿರ್ವಾಹಕರ ಕೊರತೆ ಆಗಿ ಕೊರೋನಾ ಕಾರಣ ಇಟ್ಕೊಂಡು ಇವೆಲ್ಲ ಸ್ಥಗಿತ ಆಗಿತ್ತು. ಬಹುಶಃ ಜನ ಕೂಡ ಕೇಳುವಂಥದ್ದನ್ನ ಬಿಟ್ಬಿಟ್ಟಿದ್ರು. ಜನನ ಇವತ್ತು ಅಡ್ಜಸ್ಟ್ ಆಗ್ಬಿಡ್ತಾರೆ. 1 ದಿನ 2 ದಿನ ನೋಡ್ತಾರೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಯಾರೋ ಪಾಪ ಬಡವರು ಕಷ್ಟಪಟ್ಟು ಇನ್ನೊಂದು ಮಾಡ್ಕೊಂಡು ಒದ್ದಾಡ್ತಾರೆ. ಆದ್ರೆ ಬಹಳಷ್ಟು ಜನ ಮೋಟರ್ ಸೈಕಲ್ ಇರುವಂತವ್ರು ಹೆಂಗೋ ಮೋಟರ್ ಸೈಕಲ್ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಓಡಾಡ್ತಾರೆ. ಆದ್ರೆ ನಾವು ಗೆದ್ದ ನಂತರ ಏನೆಲ್ಲ ಹಿಂದೆ ನಿಂತೋಗಿತ್ತು ಆ ವ್ಯವಸ್ಥೆಗಳನ್ನ ಮತ್ತೆ ಆ ಒಂದು ಮಾರ್ಗಗಳನ್ನ ಪ್ರಾರಂಭ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ವಿ. ಗುತ್ತಿಗೆ ಆಧಾರದ ಮೇಲೆ ನಮ್ಮ ಸರ್ಕಾರ ಬಂದ ಕೂಡಲೇ ಗುತ್ತಿಗೆ ಆಧಾರದ ಮೇಲೆ ಸುಮಾರು 100ಕ್ಕಿಂತ ಹೆಚ್ಚು ಚಾಲಕರನ್ನ ಗುತ್ತಿಗೆ ಆಧಾರದಲ್ಲಿ ತಗೊಂಡು ಮಾಡೋದು. ಎಷ್ಟಿತ್ತು? 200 ಜನನ ತಗೊಂಡು ನಮ್ಮ ವಿಭಾಗದಲ್ಲಿ ಮಾತ್ರ, ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ 200. ಆಮೇಲೆ ದೊಡ್ಡ ಮಟ್ಟದಲ್ಲಿ ಬಸ್ಸುಗಳ ಖರೀದಿಗೆ ನಮ್ಮ ಸರ್ಕಾರ ಕೈ ಹಾಕಿ ಸುಮಾರು ನನಗೆ ತಿಳಿದಂಗೆ KSRTCಯಲ್ಲಿ 5,000ಕ್ಕಿಂತ ಹೆಚ್ಚು ಬಸ್ಸುಗಳನ್ನ ಖರೀದಿ ಮಾಡುವಂತ ಪ್ರಕ್ರಿಯೆ ಆಗಿದೆ. ಈ ರೀತಿಯಾಗಿ ಬರೀ KSRTC ಒಂದೇ ಅಲ್ಲ, ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ಖರೀದಿ ಮಾಡುವಂತ ಕೆಲಸ ಆಗಿದೆ. ಚಿಂತಾಮಣಿ H ಕ್ರಾಸ್, ಚಿಂತಾಮಣಿ ಪೆದ್ದೂರು, ಚಿಂತಾಮಣಿ ಶ್ರೀನಿವಾಸಪುರ, ಚಿಂತಾಮಣಿ ಶಿಡ್ಲಘಟ್ಟ, ಚಿಂತಾಮಣಿ ಕೆಂಚಾರ್ಲಹಳ್ಳಿ ಈ ಮಾರ್ಗಗಳ ಬಸ್ಗಳಿಗೆ ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ DC ನಾಗೇಂದರ್ ಅವರು, ನಗರಸಭಾ ಆಯುಕ್ತರು N ಚಲುಪತಿ, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ R ಶ್ರೀನಾಥ್, RMJ ಶ್ರೀನಿವಾಸ್, ವೆಂಕಟಗಿರಿಕೋಟೆ ಸುರೇಶ್, KSRTC ಚಿಂತಾಮಣಿ ಘಟಕದ ವ್ಯವಸ್ಥಾಪಕಿ ಶ್ರೀಮತಿ ಸರಿತಾ, ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷ ಮುನಿನಾರಾಯಣಪ್ಪ, ಕೃಷಿಕ ಸಮಾಜ ಅಧ್ಯಕ್ಷ ಜಯರಾಮ್ ರೆಡ್ಡಿ, TPS EO ಆನಂದ್, DYSP ಮುರಳೀಧರ್, ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷರು ಅಶೋಕ್ ರೆಡ್ಡಿ,
ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.